ಶೂಟಿಂಗ್ ವೇಳೆ ನಡೆಯಿತು ಮೈ ನವಿರೇಳಿಸುವಂತಹ ಘಟನೆ. ಸಿಂಹರೂಪಿಣಿ ಚಿತ್ರದ ಶೂಟಿಂಗ್ ವೇಳೆ ಮೈ ಮೇಲೆ ದೇವರು ಬಂದ್ರಾ ಅನ್ನುವಂತಹ ಪ್ರಶ್ನೆಗಳು. ಶಕ್ತಿ ದೇವತೆ ಕತೆ ಆಧಾರಿತ ಸಿನಿಮಾ ವೇಳೆಯೇ ಅಪರೂಪದ ಘಟನೆಯೊಂದು ಬೆಳಕಿಗೆ ಬರ್ತಾ ಇದೆ. ಶ್ರೀ ತ್ರಿಶಕ್ತಿ ದೇವಾಲಯದಲ್ಲಿ ನಡೀತಾ ಇದ್ದಂತಹ ಶೂಟಿಂಗ್, ದೊಡ್ಡಬಳ್ಳಾಪುರದ ಕಲ್ಲುದೇವನಹಳ್ಳಿಯಲ್ಲಿ ಇರುವಂತಹ ಈ ಒಂದು ದೇವಾಲಯ ಶೂಟಿಂಗ್ ಸಂದರ್ಭದಲ್ಲಿ ಮೈ ಮೇಲೆ ದೇವತೆಗಳು ಬಂದಿದ್ದಾವೆ. ಹೀರೋ ಮತ್ತೆ ಕಲಾವಿದರು, ಸಹ ಕಲಾವಿದರ ಮೈ ಮೇಲೆ ದೇವರು ಬಂದಿದೆ. ದೇವರು ಮೈ ಮೇಲೆ ಬಂದಂತಹ ಹಿನ್ನೆಲೆಯಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಅನ್ನ ಮಾಡಿಲ್ಲ ಚಿತ್ರತಂಡ. ಕ್ಲೈಮ್ಯಾಕ್ಸ್ ಇಲ್ಲದೇನೆ ಸಿನಿಮಾ ಮುಗಿಸಿರುವಂತಹ ಸಿಂಹರೂಪಿಣಿ ತಂಡ. ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಒಂದೇ ಕಡೆ ಇರೋ ತ್ರಿಶಕ್ತಿ ಆಲಯ. ಕೆಜಿಎಫ್ ಚಿತ್ರ ಸಾಹಿತಿ ಕಿನ್ನಾಳ ರಾಜ್ ನಿರ್ದೇಶನದ ಚೊಚ್ಚಲ ಚಿತ್ರ. ಸದ್ಯ ಈ ರಿಯಲ್ ವಿಡಿಯೋನೇ ಕ್ಲೈಮ್ಯಾಕ್ಸ್ಗೆ ಬಳಸ್ಕೊಳ್ತಾ ಇರುವಂತಹ ಚಿತ್ರತಂಡ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ್, ಸಿಂಹರೂಪಿಣಿ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿ. ಎಸ್ ರಮ್ಯಾ, ಏನು ಈ ದೃಶ್ಯಾವಳಿಗಳು ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ತೆರೆ ಮೇಲೆ ನೋಡ್ತಿದ್ದಾರೆ ಪ್ರೇಕ್ಷಕರು. ಇದು ಅಕ್ಷರಶಃ ಆ ಸಿನಿಮಾದ ಶೂಟಿಂಗ್ ನ ಕ್ಲೈಮ್ಯಾಕ್ಸ್ ಹಂತದಲ್ಲಿ ನಡೆದಂತ ಒಂದು ಶೂಟಿಂಗ್ ನ ದೃಶ್ಯಾವಳಿಗಳು. ಇದನ್ನ ಅಂದ್ರೆ ಒಂದು ತ್ರಿಶಕ್ತಿ ಪೀಠ, ದೊಡ್ಡಬಳ್ಳಾಪುರದ ಬಳಿ ಇರ್ತಕ್ಕಂಥ ಕಲ್ಲುದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ತ್ರಿಶಕ್ತಿ ಪೀಠ, ಅಲ್ಲಿ ಲಕ್ಷ್ಮಿ, ಸರಸ್ವತಿ ಮತ್ತೆ ಶಾರದೆ, ಸೊ ಟೋಟಲಿ 3 ದೇವತೆಗಳಿರ್ತಕ್ಕಂಥ ಒಂದು ತ್ರಿಶಕ್ತಿ ಪೀಠ. ಶಕ್ತಿ ದೇವತೆಗಳಿಗೆ ಅಲ್ಲಿ ತುಂಬಾ ಹೆಸರುವಾಸಿಯಾದಂತ ಒಂದು ಆಲಯ ಅದು. ಅಲ್ಲಿ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನು ಚಿತ್ರೀಕರಿಸಲು ಚಿತ್ರತಂಡ ಪ್ಲಾನ್ ಮಾಡ್ಕೊಂಡಿರುತ್ತೆ. ಅಲ್ಲಿ ಶೂಟಿಂಗ್ ಮಾಡಕ್ಕೆ ಹೋದಾಗ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋದಕ್ಕೆ ಆಗಲ್ಲ. ಅವ್ರು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಪ್ಲಾನ್ ಪ್ರಕಾರ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗಲ್ಲ. ಕಾರಣ ಅಲ್ಲಿ ಚಿತ್ರದ ನಾಯಕ ನಟ ಸೇರಿದಂತೆ ಕಲಾವಿದರು ಸೇರಿದಂತೆ ಸಹ ಕಲಾವಿದರು ಸುಮಾರು 5 ರಿಂದ 7 ಮಂದಿ ಮೇಲೆ ದೇವರು ಮೈ ಮೇಲೆ ಬರ್ತಾರೆ. ಹಾಗಾಗಿ ಅಲ್ಲಿ ಅವರು ಅಂದುಕೊಂಡಂತೆ ಅದನ್ನ ಶೂಟ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಕ್ಲೈಮ್ಯಾಕ್ಸ್ ಇಲ್ಲದೇನೆ ಆ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಯೋಜನೆ ರೂಪಿಸ್ಕೊಂಡಿದೆ. ಜೊತೆಗೆ ಅಲ್ಲಿ ಏನೆಲ್ಲ ನಡೀತು ಇಲ್ಲೊಂದು 3 ರಿಂದ 5 ನಿಮಿಷದ ಒಳಗಡೆ ಆ ಕ್ಲಿಪ್ಪಿಂಗ್ಸ್ ಅನ್ನೇ ಕ್ಲೈಮ್ಯಾಕ್ಸ್ ಆಗಿ ಬಳಸ್ಕೊಂಡು ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಚಿತ್ರದ ನಿರ್ದೇಶಕರು ಯಾರಪ್ಪ ಅಂತಂದ್ರೆ ಕಿನ್ನಾಳ್ ರಾಜ್ ಅವರು. ಕೆಜಿಎಫ್ ಸಿನಿಮಾದ ಏನು ಮದರ್ ಸೆಂಟಿಮೆಂಟ್ ಸಾಂಗ್ಗಳ ಮಾಸ್ಟರ್ ರೈಟರ್ ಅಂತ ಹೇಳ್ಬೋದು. ಕಿನ್ನಾಳ್ ರಾಜ್ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿದಂತ ಸಿಂಹರೂಪಿಣಿ ಸಿನಿಮಾ ಇದು. ಈ ಸಿನಿಮಾ ಸುಮಾರು ಏನು ಸೆಟ್ ಸೇರಿದ ದಿನಗಳಿಂದಲೂ ಸಾಕಷ್ಟು ಕ್ಯೂರಿಯಾಸಿಟಿ ಮೂಡಿಸಿತ್ತು. ಇವಾಗ ದೈವಿಕ ಅಂಶಗಳಿಂದ ಈ ರೀತಿ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ದೃಶ್ಯಾವಳಿಗಳ ಮೂಲಕ ನೋಡ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.